ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಉದ್ಯಮಿಯೊಬ್ಬರಿಗೆ ಕರ್ನಾಟಕ ಮೂಲದ ಇನ್ಫ್ಲೂಯೆನ್ಸರ್ 1.5 ಕೋಟಿ ರೂಪಾಯಿಯ ಬ್ಲಾಕ್ ಮೇಲ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ ಒಂದು ಕೇಸ್ ದಾಖಲಾಗಿತ್ತು. ಆದ್ರೆ ಆ ಕೇಸ್ಗೆ ಈಗ ಟ್ವಿಸ್ಟ್ ಸಿಕ್ಕಿದೆ. ಟ್ವಿಸ್ಟ್ ಕೊಟ್ಟಿರೋದು ಯಾರು? ಆ ಉದ್ಯಮಿಯ ಪತ್ನಿಯೇ ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ. ಬ್ಲಾಕ್ ಮೇಲ್ ಕಥೆ ಸಂಪೂರ್ಣ ಸುಳ್ಳು ಅಂತ ಹೇಳಿ ಉದ್ಯಮಿಯ ಪತ್ನಿ ಪತಿಯ ವಿರುದ್ಧವೇ ದೂರನ್ನ ನೀಡಿದ್ದಾರೆ. ಪತಿ ತಾನು ಮಾಡಿದಂತಹ ಕೃತ್ಯವನ್ನ ಮುಚ್ಚಿಟ್ಕೊಳ್ಳೋಕೆ, ತಾನು ಕೊಟ್ಟಂತಹ ಲೈಂಗಿಕ ಕಿರುಕುಳ, ಲೈಂಗಿಕ ದೌರ್ಜನ್ಯವನ್ನ ಮುಚ್ಚಿಡೋಕೆ ಈ ರೀತಿ ಸುಳ್ಳು ಆರೋಪವನ್ನ ಮಾಡಿದ್ದ ಅಂತ ಹೇಳಿ ಖುದ್ದು ಆ ಉದ್ಯಮಿಯ ಪತ್ನಿ ಹೇಳಿದ್ದಾರೆ. ಯುವತಿ ಯಾವತ್ತೂ ಕೂಡ ಹಣ ಕೇಳಿರ್ಲಿಲ್ಲ ನನ್ನ ಪತಿ ಬಳಿ ಅಂತ ಹೇಳಿ ಉದ್ಯಮಿ ಕಾರ್ತಿಕ್ ಪತ್ನಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನನ್ನ ಗಂಡನೇ ಸುಳ್ಳು ಕಥೆಯನ್ನ ಸೃಷ್ಟಿ ಮಾಡಿದ್ದಾನೆ ಅಂತ ಹೇಳಿ ಪೊಲೀಸರಿಗೆ ಪತ್ರ ಬರೆದಿದ್ದಾರೆ. ಲೈಂಗಿಕ ಸಂಬಂಧವನ್ನ ಮುಚ್ಚಿ ಹಾಕೋದಕ್ಕೆ, ತನ್ನ ಅಕ್ರಮ ಸಂಬಂಧವನ್ನ ಮುಚ್ಚಿ ಹಾಕೋದಕ್ಕೆ ಈ ರೀತಿ ಆ ಯುವತಿಯ ವಿರುದ್ಧ ಬ್ಲಾಕ್ ಮೇಲ್ ಆರೋಪವನ್ನ ನನ್ನ ಪತಿ ಕಾರ್ತಿಕ್ ಮಾಡಿದ್ದ. ಆ ಯುವತಿ ನನಗ್ ಕಳುಹಿಸಿದ್ದಂತಹ ಸಾಕ್ಷ್ಯವನ್ನ ನೋಡಿ ನನಗ್ ಮಾನಸಿಕ ಆಘಾತ ಆಯಿತು. ಹಲವು ಯುವತಿಯರ ಜೊತೆಗೆ ನನ್ನ ಪತಿ ಅಕ್ರಮ ಸಂಬಂಧವನ್ನ ಇಟ್ಟುಕೊಂಡಿದ್ದಾನೆ ಅಂತ ಹೇಳಿ ಉದ್ಯಮಿ ಕಾರ್ತಿಕ್ ಪತ್ನಿ ಆರೋಪವನ್ನ ಮಾಡಿದ್ದಾರೆ. ಪೊಲೀಸರಿಗೆ ಈ ಬಗ್ಗೆ ಪತ್ರವನ್ನ ಬರೆಯುವಂತಹ ಕೆಲಸವನ್ನ ಆ ಉದ್ಯಮಿಯ ಪತ್ನಿ ಮಾಡಿದ್ದಾರೆ. ಆರೋಪಿ ಕಾರ್ತಿಕ್ನ ಫೋಟೋಗಳನ್ನ ಗಮನಿಸ್ತಾ ಇದ್ದೀರಿ. ಪ್ರಕರಣ ಏನು? ಈತ ಒಂದು ಆರೋಪ ಮಾಡಿರ್ತಾನೆ, ಒಂದು ಕಂಪ್ಲೇಂಟ್ ಅನ್ನ ದಾಖಲು ಮಾಡಿರ್ತಾನೆ ಕರ್ನಾಟಕ ಮೂಲದ ಓರ್ವ ಇನ್ಫ್ಲೂಯೆನ್ಸರ್ ವಿರುದ್ಧ. ಏನ್ ಆರೋಪವನ್ನ ಮಾಡಿದ್ದು? 1.5 ಕೋಟಿ ರೂಪಾಯಿ ಹಣವನ್ನ ಆಕೆ ಡಿಮ್ಯಾಂಡ್ ಮಾಡಿದ್ಲು, ನನಗ್ ಬ್ಲಾಕ್ ಮೇಲ್ ಮಾಡ್ತಾ ಇದ್ಲು ಅಂತ ಹೇಳಿ ಆರೋಪವನ್ನ ಮಾಡಿದ್ದ, ದೂರು ಕೊಟ್ಟಿದ್ದ. ಆದ್ರೆ ಇಡೀ ಕೇಸ್ಗೆ ಟ್ವಿಸ್ಟ್ ಅನ್ನೋ ಹಾಗೆ ಈತನ ಪತ್ನಿಯೇ ನನ್ನ ಪತಿ ಮಾಡ್ತಾ ಇರೋ ಆರೋಪ ಶುದ್ಧ ಸುಳ್ಳು, ಆ ಯುವತಿ ನನ್ನ ಗಂಡನಿಂದ ಹಣ ಕೇಳಿರ್ಲಿಲ್ಲ, ನನ್ನ ಗಂಡ ತನ್ನ ಅಕ್ರಮ ಸಂಬಂಧವನ್ನ ಮುಚ್ಚಿಟ್ಕೊಳ್ಳೋಕೆ ಈ ರೀತಿ ಆರೋಪ ಮಾಡಿದ್ದ ಅಂತ ಹೇಳಿ ಪೊಲೀಸರಿಗೆ ಮಾಹಿತಿಯನ್ನ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ನಿಜ ಐ ಡೋಂಟ್ ನೋ. డిస్టర్బ్ చేయకూడదండి అలా పూజ ఏమా డిస్టర్బ్ లైఫ్ ఇక్కడ బాధ ఉంది, ఇక్కడ పూజ జరుగుతుంది, ఇక్కడ పూజ ఇంపార్టెంట్. నేను చచ్చిపోతే బాయ్. Who is my potato? Me only. మీరు కూర్చొని కాసేపు ఫస్ట్ ఇంట్లో మాట్లాడకూడదండి, ఏది మాట్లాడుకున్నా బయటే. అమ్మాయికి డిస్టర్బ్ చేయకూడదండి అలా పూజ ఏమా డిస్టర్బ్ లైఫ్ ఇక్కడ బాధ ఉంది, ఇక్కడ పూజ జరుగుతుంది, ఇక్కడ పూజ ఇంపార్టెంట్. నేను చచ్చిపోతే ఎందుకు చచ్చిపోతా తెలుసా? ఉన్నప్పుడు ఎందుకండి అవన్నీ? అమ్మాయి మీరు లిఫ్ట్ మమ్మల్ని కూడా అర్థం చేసుకోవాలి. ಸಂತ್ರಸ್ತ ಯುವತಿ ಈ ಕಾರ್ತಿಕ್ ಮನೆಗೆ ಬಂದಿದ್ದಂತಹ ಸಂದರ್ಭದ ವಿಡಿಯೋ ಇದು. ಬಹುತೇಕ 2025ರ ವಿಡಿಯೋ ಅಂತ ಕಾಣಿಸುತ್ತೆ. ಆಗ ಸೆಪ್ಟೆಂಬರ್ ತಿಂಗಳಲ್ಲೇನೋ ಈ ಯುವತಿ ಆತನ ಮನೆಗೆ ಹೋಗಿರ್ತಾಳೆ, ಕಾರ್ತಿಕ್ ಮನೆಗೆ. ನನಗೂ ಕಾರ್ತಿಕ್ಕಿಗೂ ಈ ರೀತಿ ಸಂಬಂಧ ಇದೆ, ಆತ ನನ್ನನ್ನ ಪ್ರೀತಿಯ ಬಲಿಯಲ್ಲಿ ಬೀಳ್ಸಿದ್ದಾನೆ, ಆತ ನನ್ನನ್ನ ಇಲ್ಲಿ ಪಿಜಿನಲ್ಲಿ ಇರಿಸಿದ್ದಾನೆ, ಅಂದ್ರೆ ಹೈದರಾಬಾದ್ನಲ್ಲಿ ಪಿಜಿನಲ್ಲಿ ಇರಿಸಿದ್ದಾನೆ ಅಂತೆಲ್ಲ ಮನೆಯವರ ಮುಂದೆ ಆತನ ಸತ್ಯವನ್ನ ಬಿಚ್ಚಿಡುವುದಕ್ಕೆ ಅಂತ ಹೇಳಿ ಆ ಇನ್ಫ್ಲೂಯೆನ್ಸರ್ ಆತನ ಮನೆಗೆ ಹೋಗಿದ್ದಂತಹ ಸಂದರ್ಭದಲ್ಲಿ ಮನೆ ಡೋರ್ನ ಲಾಕ್ ಮಾಡಿ ಯಾರೋ ಮನೆಯಲ್ಲಿದ್ದವರು ಹೊರಗಡೆ ಬಂದು ಆಕೆಯನ್ನ ಅಲ್ಲಿಂದ ಕಳುಹಿಸುವಂತಹ ಪ್ರಯತ್ನವನ್ನ ಮಾಡಿದ್ರು. ಈಗ ಆ ನಂತರದಲ್ಲಿ ಈತ ಇದೇ ಇನ್ಫ್ಲೂಯೆನ್ಸರ್ ವಿರುದ್ಧ ಆರೋಪವನ್ನ ಮಾಡಿದ್ದು, ಕಂಪ್ಲೇಂಟ್ ಅನ್ನ ಕೊಟ್ಟಿತ್ತು. ಈಕೆಯೇ 1.5 ಕೋಟಿ ರೂಪಾಯಿ ಹಣಕ್ಕಾಗಿ ನನಗೆ ಬ್ಲಾಕ್ ಮೇಲ್ ಮಾಡ್ತಿದ್ದಾಳೆ ಅಂತ ಹೇಳಿ ಉದ್ಯಮಿ ಕಾರ್ತಿಕ್ ಆರೋಪವನ್ನ ಮಾಡಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗುತ್ತೆ. ಪೊಲೀಸರು ಪ್ರಕರಣ ಸಂಬಂಧ ಆಕ್ಷನ್ ತೆಗೆದುಕೊಳ್ಳುವುದಕ್ಕೆ ಮುಂದಾಗ್ತಾರೆ, ತನಿಖೆಗೆ ಇಳಿತಾರೆ. ಈ ತನಿಖೆಗಿಳಿದಂತಹ ಸಂದರ್ಭದಲ್ಲಿ ಇಡೀ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದ್ದು. ಟ್ವಿಸ್ಟ್ ಹೇಗೆ ಸಿಕ್ತು ಅಂತಂದ್ರೆ, ಉದ್ಯಮಿ ಕಾರ್ತಿಕ್ ಪತ್ನಿಯೇ ಆತನ ವಿರುದ್ಧ ನಿಲ್ಲುವ ಮೂಲಕ
ತನ್ನ ಪತಿಯ ವಿರುದ್ಧವೇ ಆರೋಪ ಮಾಡುವ ಮೂಲಕ ತನ್ನ ಪತಿ ತನ್ನ ಲೈಂಗಿಕ ಸಂಬಂಧ ಅಕ್ರಮ ಸಂಬಂಧವನ್ನ ಮುಚ್ಚಿಡೋಕೆ ಆ ಸಂತ್ರಸ್ತೆಯ ವಿರುದ್ಧವೇ ಸುಳ್ಳು ಆರೋಪವನ್ನ ಮಾಡಿದ್ದಾನೆ. ಆಕೆ ಯಾವುದೇ ರೀತಿಯಾದಂತಹ ಹಣವನ್ನ ನನ್ನ ಪತಿಯ ಬಳಿ ಕೇಳಿರಲಿಲ್ಲ, ನನ್ನ ಪತಿಯನ್ನ ಬ್ಲಾಕ್ ಮೇಲ್ ಮಾಡಿರಲಿಲ್ಲ ಅಂತ ಹೇಳಿ ಖುದ್ದು ಉದ್ಯಮಿ ಕಾರ್ತಿಕ್ ಪತ್ನಿ ಪೊಲೀಸರಿಗೆ ಸ್ಟೇಟ್ಮೆಂಟ್ ಅನ್ನ ನೀಡುವಂತಹ ಕೆಲಸವನ್ನ ಮಾಡಿದ್ದಾರೆ. పూజ ఇంపార్టెంట్ నేను చచ్చిపోతే ఎందుకు చచ్చిపోతా తెలుసా Hello? Hmm. Where are you? PG. Huh? PG. Then why are you not lifting the calls when you are in PG? I don't have rights to ask you anything right now. Don't take those topics, okay? Come to video call once. I don't want to come. Immediately come. I don't Immediately. want to come. I don't want to Immediately, I'm telling you. I don't Immediately. want to come. I don't I want to want come. you to come immediately. Don't you understand? Immediately. Why are you shouting? Immediately come. Why are you shouting? Will you come or not? I'll not come. I'm telling you for the last time. Will you come or I'll not come. Why should I come? Save Sadhana want to Shetty and send screenshot, then I'll come. Come. Save her Sadhana Shetty, send Hey, screenshot. you then did not even save my number. ఎందుకు You వచ్చి saved save? as Karthik and all. అయ్యో, Why you are asking me? Why the ask me? How many days it's been? How many days it's been you have saved like that? yeah, Huh? I kept fighting only. I know. what You the kept fuck I fighting. did. Aundra, I kept. Then why the are asking me that you have saved on me? For a reason, I have saved Sadhana and Jepesi for one number, not for two numbers. For a reason. I It's know, just been 'cause 1-2 days. No, cause they don't know that another number. They just know mine this number. Andike you saved that number as Sadhana and this number as Potato. Don't I know that? Hey, whatever it is, Ra, they Hey, you have. be with that reason Excuse only. me. If they. ಇದು ಉದ್ಯಮಿ ಕಾರ್ತಿಕ್ ಹಾಗೆ ಆ ಕನ್ನಡ ಇನ್ಫ್ಲೂಯೆನ್ಸರ್ ನಡುವೆ ನಡೆದಿದ್ದಂತಹ ಸಂಭಾಷಣೆ. ಅವರಿಬ್ಬರ ಮಧ್ಯೆ ಸಂಬಂಧ ಇತ್ತು, ಅವರಿಬ್ಬರ ಮಧ್ಯೆ ಭಿನ್ನಾಭಿಪ್ರಾಯಗಳಿತ್ತು ಅನ್ನೋದಕ್ಕೆ ಆ ಆಡಿಯೋ ಸಾಕ್ಷಿಯನ್ನ ಕೊಡ್ತಾ ಇದೆ. ಕನ್ನಡ ಇನ್ಫ್ಲೂಯೆನ್ಸರ್ ವಿರುದ್ಧ 1.5 ಕೋಟಿ ಬ್ಲಾಕ್ ಮೇಲ್ ಕೇಸ್ ಮೊದಲಿಗೆ ದಾಖಲಾಗುತ್ತೆ. ಈ ಪ್ರಕರಣದ ಆರಂಭ ಎಲ್ಲಿಂದ ಆಯ್ತು, ಆರೋಪ ಮೊದಲಿಗೆ ಮಾಡಿದ್ಯಾರು ಅಂದ್ರೆ ಇದೇ ಉದ್ಯಮಿ ಅಂತ ಹೇಳ್ಕೊಳ್ಳುವಂತ ಈ ಕಾರ್ತಿಕ್. ಆತ ಈ ಕನ್ನಡ ಇನ್ಫ್ಲೂಯೆನ್ಸರ್ ವಿರುದ್ಧ ಆರೋಪವನ್ನ ಮಾಡ್ತಾನೆ. ಆಕೆ ನನಗೆ 1.5 ಕೋಟಿ ರೂಪಾಯಿಯ ಬ್ಲಾಕ್ ಮೇಲ್ ಮಾಡ್ತಿದ್ದಾಳೆ, ವಸೂಲಿ ಮಾಡೋಕ್ ಮುಂದಾಗಿದ್ದಾಳೆ ಅಂತ ಹೇಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡ್ತಾನೆ. ಅದಾದಂತಹ ನಂತರದಲ್ಲಿ ಈ ಪ್ರಕರಣ ಸಂಬಂಧ ಪತ್ನಿ ಹರ್ಷಿತಾರಿಂದ ಮಾಹಿತಿಯನ್ನ ಪಡೆಯುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾರೆ. ಜಯನಗರ ಪೊಲೀಸರು ಮಾಹಿತಿಯನ್ನ ಕೇಳ್ತಾರೆ. ಜಯನಗರ ಪೊಲೀಸರ ನೋಟಿಸ್ಗೆ ಗಂಡನ ಕುಕೃತ್ಯಗಳನ್ನ ಸಾಕ್ಷಿ ಸಮೇತ ತೆರೆದಿಡುವಂತಹ ಕೆಲಸವನ್ನ ಇದೇ ಉದ್ಯಮಿ ಕಾರ್ತಿಕ್ ಪತ್ನಿ ಮಾಡಿದ್ದಾಳೆ. ಜಯನಗರ ಪೊಲೀಸರು ಕರ್ನಾಟಕ, ತೆಲಂಗಾಣ ಡಿಐಜಿಗೆ ದೂರಿನ ಪ್ರತಿಯನ್ನ ಕಾರ್ತಿಕ್ ಪತ್ನಿ ರವಾನೆ ಕೂಡ ಮಾಡಿದ್ದಾರೆ. ರಾಷ್ಟ್ರೀಯ ಮಹಿಳಾ ಆಯೋಗ, ಹೈಕೋರ್ಟ್ ನ್ಯಾಯಮೂರ್ತಿಗಳಿಗೂ ತನ್ನ ಹೇಳಿಕೆಯನ್ನ ರವಾನೆ ಮಾಡುವಂತಹ ಕೆಲಸವನ್ನ ಉದ್ಯಮಿ ಕಾರ್ತಿಕ್ ಪತ್ನಿ ಮಾಡಿದ್ದಾರೆ. ದೂರಿನ ಪ್ರತಿಯನ್ನ ಆರೋಪಿ ಕಾರ್ತಿಕ್ ಪತ್ನಿ ಹರ್ಷಿತಾ ರವಾನಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಬ್ಲಾಕ್ ಮೇಲ್ ಕಥೆ ಸಂಪೂರ್ಣ ಸುಳ್ಳು. ಇದು ಪೊಲೀಸರಿಗೆ ಉದ್ಯಮಿ ಕಾರ್ತಿಕ್ ಪತ್ನಿ ಹರ್ಷಿತಾ ಕೊಟ್ಟಂತಹ ಸ್ಟೇಟ್ಮೆಂಟ್. ಪೊಲೀಸರಿಗೆ, ಜೊತೆಗೆ ಡಿಐಜಿಗೆ, ಜೊತೆಗೆ ಮಹಿಳಾ ಆಯೋಗಕ್ಕೆ ಎಲ್ಲೆಲ್ಲಿ ತಮ್ಮ ಸ್ಟೇಟ್ಮೆಂಟ್ ನ ಆಕೆ ರವಾನೆ ಮಾಡಿದ್ದಾರೋ ಅವರೆಲ್ಲರಿಗೂ ತಿಳಿಸಿರುವಂತಹ ಸ್ಪಷ್ಟವಾದ ವಿಚಾರ ಏನು ಅಂದ್ರೆ, ನನ್ನ ಪತಿ ಆ ಸಂತ್ರಸ್ತೆಯ ವಿರುದ್ಧ ಮಾಡಿರುವಂತಹ ಬ್ಲಾಕ್ ಮೇಲ್ ಕಥೆ ಅದು ಸಂಪೂರ್ಣ ಸುಳ್ಳು ಅನ್ನೋದು ಹರ್ಷಿತಾ ವಾದ, ಉದ್ಯಮಿ ಕಾರ್ತಿಕ್ ಪತ್ನಿಯ ವಾದ. ತನ್ನ ಲೈಂಗಿಕ ಸಂಬಂಧವನ್ನ ಮುಚ್ಚಾಕೋದಕ್ಕೆ ಅಥವಾ ಅದರಿಂದ ತಾನು ಬಚಾವಾಗೋದಕ್ಕೆ, ಬೇರೆಯವರಿಗೆ ಆ ವಿಚಾರ ಗೊತ್ತಾಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಆ ಸಂತ್ರಸ್ತೆಯ ವಿರುದ್ಧ ಬ್ಲಾಕ್ ಮೇಲ್ ಆರೋಪವನ್ನ ನನ್ನ ಪತಿ ಮಾಡಿದ್ದ, ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದ ಅಂತ ಹೇಳಿ ಕಾರ್ತಿಕ್ ಪತ್ನಿ ಹರ್ಷಿತಾ ತಮ್ಮ ಹೇಳಿಕೆಯಲ್ಲಿ ತಿಳಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಆ ಮೂಲಕ ಇಡೀ ಕೇಸ್ಗೆ ಈಗ ಟ್ವಿಸ್ಟ್ ಸಿಕ್ಕಿದೆ. ಇಷ್ಟಕ್ಕೂ ಈ ವಂಚಕ ಕಾರ್ತಿಕ್ ಯಾರು? HK ಫಾರ್ಮಾ ಕಾಸ್ಮೆಟಿಕ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಡೈರೆಕ್ಟರ್ ಈ ಕಾರ್ತಿಕ್ನ ಪತ್ನಿ ಹರ್ಷಿತಾ. ಅಂದಹಾಗೆ ಉದ್ಯಮಿ ಅಂತ ತನ್ನನ್ನ ತಾನು ಹೇಳಿಕೊಳ್ಳುವಂತಹ ಈ ಕಾರ್ತಿಕ್ ಯಾವುದೇ ಉದ್ಯಮಿಯಲ್ಲ. ಯಾವುದೇ ಉದ್ಯಮವನ್ನ ಆತ ಸ್ವಂತವಾಗಿ ಮಾಡ್ತಾ ಇಲ್ಲ. ತನ್ನ ಪತ್ನಿ ಹರ್ಷಿತಾ ಒಡೆತನದ ಕಾಸ್ಮೆಟಿಕ್ ಕ್ಲಿನಿಕ್ ಸಂಬಂಧ ಮಾರ್ಕೆಟಿಂಗ್ ವಿಭಾಗವನ್ನ ಈತ ನೋಡ್ಕೊಳ್ತಾ ಇದ್ದ. 2025 ಆಗಸ್ಟ್ 8ನೇ ತಾರೀಕು
ಕಾರ್ತಿಕ್ ನಿವಾಸಕ್ಕೆ ಆ ಸಂತ್ರಸ್ತ ಇನ್ಫ್ಲೂಯೆನ್ಸರ್ ಆಗಮಿಸಿದ್ಲು. ಆ ವಿಡಿಯೋನ ನೀವು ಗಮನಿಸಿದ್ರಿ. ಆತನ ಮನೆ ಮುಂದೆ ಬಂದು ಕಣ್ಣೀರ್ ಹಾಕುವಂತಹ ಕೆಲಸವನ್ನ ಆ ಸಂತ್ರಸ್ತೆ ಮಾಡಿದ್ಲು. ಮನೆಯವರ ಮುಂದೆ ಬಂದು ಗೋಗರ್ದಿದ್ಲು. ನೀವು ಒಳಗಡೆ ಪೂಜೆ ಮಾಡ್ತಾ ಇದ್ದೀರಿ, ಇದು ನನ್ನ ಜೀವನದ ಪ್ರಶ್ನೆ ಅಂತ ಹೇಳಿ ಕಣ್ಣೀರ್ ಹಾಕುವಂತಹ ಕೆಲಸವನ್ನ ಆ ಇನ್ಫ್ಲೂಯೆನ್ಸರ್ ಮಾಡಿದ್ಲು. ಕಾರ್ತಿಕ್ ಲೈಂಗಿಕ ಕಿರುಕುಳವನ್ನ ನನಗೆ ಕೊಡ್ತಾ ಇದ್ದಾನೆ ಅಂತ ಹೇಳಿ ಕುಟುಂಬಸ್ಥರ ಮುಂದೆ ಆರೋಪವನ್ನ ಮಾಡುವಂತಹ ಕೆಲಸವನ್ನ ಆ ಇನ್ಫ್ಲೂಯೆನ್ಸರ್ ಮಾಡಿದ್ಲು. ಆ ವಿಡಿಯೋನ ಗಮನಿಸ್ತಾ ಇದ್ದೀರಿ. 2 ತಿಂಗಳಿನಿಂದ ಹೈದರಾಬಾದ್ನಲ್ಲಿ ಕಾರ್ತಿಕ್ ಯುವತಿಗೆ ವಾಸ್ತವ್ಯಕ್ಕೆ ಪಿಜಿ ವ್ಯವಸ್ಥೆಯನ್ನ ಕೂಡ ಮಾಡಿದ್ದ. ಆ ಫೋನ್ ಕಾಲ್ ಕಾನ್ವರ್ಸೇಷನ್ ನಲ್ಲೂ ಎಲ್ಲಿದ್ಯಾ ಅಂತ ಕೇಳಿದ್ರೆ ಆಕೆ ಪಿಜಿ ಅಂತ ಹೇಳ್ತಾಳೆ. ಅಂದ್ರೆ ಆಕೆಯನ್ನ ಹೈದರಾಬಾದಿಗೆ ಕರೆಸಿಕೊಂಡಿದ್ದಂತಹ ಕಾರ್ತಿಕ್ ಪಿಜಿಯೊಂದರಲ್ಲಿ ಆಕೆಯನ್ನ ಇರಿಸಿದ್ದ. ಪ್ರೀತಿ ಹೆಸರಲ್ಲಿ ನಿನ್ನನ್ನೇ ನಾನು ಮದುವೆ ಆಗ್ತೀನಿ ಅಂತ ಹೇಳಿ ನಂಬಿಸಿದ್ದಂತೆ ಕಾರ್ತಿಕ್ ಕಿರುಕುಳದ ಬಗ್ಗೆ ಆ ಸಂತ್ರಸ್ತೆ ಸೀದಾ ಆತನ ಮನೆಗೆ ಹೋಗಿ ಮನೆಯವರ ಮುಂದೆ ಆರೋಪ ಮಾಡಿದಾಗ ಕಾರ್ತಿಕ್ ತನ್ನ ಮನೆಯವರ ಮುಂದೆ ಆಕೆ ಕೆಟ್ಟವಳು, ಆಕೆ ಹಣಕ್ಕಾಗಿ ಹಿಂಗ್ ಮಾಡ್ತಿದ್ದಾಳೆ ಅಂತ ಹೇಳಿ ಆಕೆಯ ಬಗ್ಗೆಯೇ ಕೆಟ್ಟದಾಗಿ ಹೇಳಿ ತನ್ನ ಕುಟುಂಬಸ್ಥರನ್ನ ನಂಬಿಸುವಂತಹ ಕೆಲಸವನ್ನ ಮಾಡಿದ್ದ. ಕನ್ನಡ ಇನ್ಫ್ಲೂಯೆನ್ಸರ್ ನಮ್ಮ ಹತ್ರ ದುಡ್ಡಿದೆ ಅಂತ ಹೇಳಿ ಆಕೆ ಸುಳ್ಳು ಹೇಳ್ತಿದ್ದಾಳೆ ಅಂತ ಹೇಳಿ ತನ್ನ ಮನೆಯವರನ್ನ ನಂಬಿಸುವಂತಹ ಕೆಲಸವನ್ನ ಕಾರ್ತಿಕ್ ಮಾಡಿದ್ನಂತೆ. ಖುದ್ದು ಪತ್ನಿ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ನಲ್ಲಿ ಈ ಎಲ್ಲ ವಿಚಾರವೂ ಇದೆ. ಯುವತಿಯನ್ನ ಈತ ಹೈದರಾಬಾದ್, ಬೆಂಗಳೂರು, ಮಾಲ್ಡೀವ್ಸ್ ಎಲ್ಲಾ ಕಡೆ ಸುತ್ತಾಡ್ಸಿದ್ದ. ಮನೆಯವರಿಗೆ ಸಣ್ಣ ಅನುಮಾನವೂ ಬಾರದಂತೆ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಮೇಂಟೈನ್ ಮಾಡಿದ್ದ. ಆಕೆಯನ್ನ ಬೇರೆ ಬೇರೆ ಕಡೆಗೆ ಸುತ್ತಾಡ್ಸಿದ್ದ, ಆಕೆಯ ಜೊತೆ ಓಡಾಡಿದ್ದ. ಆನಂತರ ತನ್ನ ವಿರುದ್ಧ ಆಕೆ ದೂರು ಕೊಟ್ರೆ ತನಗ್ ತೊಂದರೆ ಆಗ್ಬಿಡುತ್ತೆ, ಮನೆ ಬಳಿ ಬಂದು ಜಗಳ ಆಡ್ಬಿಟ್ಟಿದ್ದಾಳೆ, ತನ್ನ ವಿರುದ್ಧ ಕೇಸನ್ನ ಏನಾದ್ರೂ ಹಾಕ್ಬಿಟ್ರೆ ತನ್ನ ರೆಪ್ಯುಟೇಷನ್ ಹೋಗ್ಬಿಡುತ್ತೆ, ತನ್ನ ವಿರುದ್ಧ ಕೆಟ್ಟ ಅಭಿಪ್ರಾಯ ಸೃಷ್ಟಿಯಾಗತ್ತೆ ಅಂತ ಹೇಳಿ ಆಕೆಯನ್ನೇ ಲಾಕ್ ಮಾಡೋಕೆ ತನ್ನ ಸ್ನೇಹಿತರ ಜೊತೆ ಸೇರಿ ಆತ ಮಾಡಿದಂಥ ಪ್ಲಾನ್ ಇದು. ತನ್ನ ಸ್ನೇಹಿತರ ಜೊತೆ ಸೇರಿ ಆ ಸಂತ್ರಸ್ತೆಯನ್ನ ಆತ ಲಾಕ್ ಮಾಡಿದ ಹೇಗೆ? ಪ್ರೀತಿಸಿರ್ತಾನೆ, ಪ್ರೀತಿಯ ನಾಟಕವನ್ನ ಆಡಿರ್ತಾನೆ. ಅದಾದಂಥ ನಂತರದಲ್ಲಿ ಆಕೆಯನ್ನ ಮದುವೆ ಆಗ್ತೀನಿ ಅಂತ ಹೇಳಿ ನಂಬಿಸಿ ಹೈದರಾಬಾದಿಗೆ ಕರೆಸ್ಕೊಂಡಿರ್ತಾನೆ. ಆದ್ರೆ ಯಾವಾಗ ಆಕೆ ಮನೆ ಮುಂದೆ ಬಂದು ಗಲಾಟೆ ಮಾಡಿದ್ಲೋ, ಆಕೆ ತನ್ನ ವಿರುದ್ಧ ಕಂಪ್ಲೇಂಟ್ ಕೊಡ್ತಾಳೆ ಅನ್ನುವಂಥ ಅನುಮಾನ ಮೂಡ್ತು. ಆಗ ತನ್ನ ಸ್ನೇಹಿತರ ಮೊರೆ ಹೋಗ್ತಾನೆ ಈ ಕಾರ್ತಿಕ್, ಲೋಕೇಶ್ ಹಾಗೆ ನಾಗವರ್ಮ. ಇವರಿಬ್ರು ಸೇರ್ಕೊಂಡು ಆಕೆಯ 2 ಫೋನ್ ಹಾಗೆ ಟ್ಯಾಬ್ ಅನ್ನ ಕಳುವು ಮಾಡ್ತಾರೆ. ಅದರಲ್ಲಿರುವಂತಹ ಸಾಕ್ಷಿಗಳನ್ನ ಡಿಲೀಟ್ ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ. ಯುವತಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಸ್ಟ್ 28ನೇ ತಾರೀಕು ಕಳೆದ ವರ್ಷ ಹೈದರಾಬಾದ್ನ ಗಚ್ಚಿಬೌಲಿ ಠಾಣೆಯಲ್ಲಿ ಕಂಪ್ಲೇಂಟ್ ಅನ್ನ ಕೊಡ್ತಾಳೆ. ಲೋಕೇಶ್ ಹಾಗೆ ನಾಗವರ್ಮ ವಿರುದ್ಧವೇ ನನಗೆ ಅನುಮಾನ ಇದೆ ಅಂತ ಹೇಳಿ ಆಕೆ ದೂರನ್ನ ಕೊಟ್ಟಿದ್ಲು. ಬಳಿಕ ಗಚ್ಚಿಬೌಲಿ ಪೊಲೀಸರು ಕಾರ್ತಿಕ್ನನ್ನ ಹಲವು ಬಾರಿ ವಿಚಾರಣೆಯನ್ನ ಮಾಡಿರ್ತಾರೆ. ಆಕೆಯ ಫೋನ್ ಅನ್ನ ಈತ ಕಾರ್ತಿಕ್ ತನ್ನ ಬೆಡ್ರೂಮ್ ನಲ್ಲಿ ಇಟ್ಟಿದ್ದ. ಅದನ್ನ ಈಗಾಗಲೇ ಪೊಲೀಸರಿಗೆ ಹಿಂದಿರುಗಿಸಲಾಗಿದೆ ಅಂತ ಹೇಳಿ ಆತನ ಪತ್ನಿ ಹರ್ಷಿತಾ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇನ್ನು ಕಾರ್ತಿಕ್ ಏನ್ ಮಾಡಿದ್ನಂತೆ ಅಂದ್ರೆ ಆ ಸಂತ್ರಸ್ತ ಯುವತಿಯ ಫೋನ್ಗಳನ್ನ ಹ್ಯಾಕ್ ಮಾಡಿಸಿ ಪಾಸ್ವರ್ಡ್ ನ ಬದಲಿಸಿ ಇನ್ಸ್ಟಾನ ಹ್ಯಾಕ್ ಮಾಡಿದ್ದ. ಅದಾದ ನಂತರ ಪ್ರಕರಣ ರಾಜಿ ಸಂಧಾನದಲ್ಲಿ ಕೊನೆಯಾಗಿತ್ತು. ಪತ್ನಿ ಹರ್ಷಿತಾ ಭಾವಿಸಿದ್ದೇನು, ಪತಿ ಬದಲಾಗಿದ್ದಾನೆ ಅಂತ ಹೇಳಿ ಹರ್ಷಿತಾ ಭಾವಿಸಿದ್ರು. ಇಷ್ಟೆಲ್ಲ ಆದಮೇಲೆ ಪತಿ ಮತ್ತೆ ಹಲವು ಬಾರಿ ಯುವತಿಗೆ ಬೆದರಿಕೆ ಕರೆ ಮಾಡಿದ್ದ. ಹಲವು ಯುವತಿಯರಿಗೆ ಹೀಗೆ ವಂಚಿಸಿರೋ ಬಗ್ಗೆ ಪತ್ನಿಗೆ ಈ ಸಂತ್ರಸ್ತ ಯುವತಿಯೇ ಮಾಹಿತಿಯನ್ನ ಕೊಡುವಂತಹ ಕೆಲಸವನ್ನ ಮಾಡಿದ್ಲು. ಕಳೆದ 2 ತಿಂಗಳಿನಿಂದ ಇಷ್ಟೆಲ್ಲ ಆದ ನಂತರದಲ್ಲಿ ಹೈದರಾಬಾದ್ನಲ್ಲಿ ಪತ್ನಿ ಹರ್ಷಿತಾ ಪತಿಯಿಂದ ದೂರವಾಗಿ ಪ್ರತ್ಯೇಕವಾಗಿ ವಾಸ ಇದ್ಲು. ಪತಿಯ ಇಷ್ಟೆಲ್ಲ ಅಕ್ರಮಗಳು ಹೊರಗಡೆ ಬಂದಂಥ ನಂತರದಲ್ಲಿ ಅದಾದ ನಂತರ ಯಾವಾಗ ಪೊಲೀಸರು ನೋಟಿಸ್ ಅನ್ನ ಕೊಟ್ಟರು, ಮಾಹಿತಿಯನ್ನ ಕೊಡಿ ಅಂತ ಹೇಳಿ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ, ಆ ಸಂದರ್ಭದಲ್ಲಿ ನನ್ನ ಪತಿ ಕಾರ್ತಿಕ್ ಹೇಳಿರೋದೆಲ್ಲ ಸುಳ್ಳು, ಆ ಸಂತ್ರಸ್ತ ಯುವತಿ ಯಾವುದೇ ಹಣವನ್ನ ಕೇಳಿಲ್ಲ ಅಂತ ಹೇಳಿ ತನ್ನ ಪತಿ ಮಾಡಿರುವಂತಹ ಕೃತ್ಯಗಳಿಗೆ ಸಂಬಂಧಪಟ್ಟ ಹಾಗೆ ತಾನೇ ಪೊಲೀಸರಿಗೆ ಸಾಕ್ಷ್ಯವನ್ನ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ ಉದ್ಯಮಿ ಕಾರ್ತಿಕ್ ಪತ್ನಿ ಹರ್ಷಿತಾ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.